ಎಲ್ಲ ಚಿಕ್ಕಬಳ್ಳಾಪುರದ ಯುವಕರಿಗೆ ಮತದಾರರಿಗೆ ನಮಸ್ಕಾರ. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಅಂಬೇಡ್ಕರ್ ಆಗಲು ಯಾವ ಕೋರ್ಸ್ಗಳುಂಟಯ್ಯ, ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಅಂತ. ಮೈ ಡಿಯರ್ ಯಂಗ್ಸ್ಟರ್ಸ್, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇರ್ ಯೂಸ್ಡ್ ಲೆಸ್ ಅಂತ. ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ. ಚೇಂಜ್ ನಮ್ಮಿಂದನೇ ಬರಬೇಕು ಅಂತ ಹೇಳ್ತಾರೆ ದೊಡ್ಡವರು. ಎಸ್, ಭ್ರಷ್ಟಾಚಾರನ ತೊಲಗಿಸಬೇಕು, ಪ್ರಾಮಾಣಿಕತೆಯನ್ನು ಮತ್ತೆ ಕಾಪಾಡಬೇಕು, ಜನರನ್ನು ಕಾಪಾಡಬೇಕು, ಡೆಮೋಕ್ರಸಿ ವ್ಯಾಲ್ಯೂನ ಎತ್ತಿಡಬೇಕು ಅಂತ ನನ್ನಂಥ ಒಬ್ಬ ಯುವಕ ನಿಮ್ಮನ್ನು ನಂಬಿಕೊಂಡು ಚಿಕ್ಕಬಳ್ಳಾಪುರದ ಅಖಾಡದಲ್ಲಿ ಬಂದು ನಿಂತಿದ್ದೀನಿ. 1ನೇ ಕ್ರಮ ಸಂಖ್ಯೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದೀನಿ. ನಾನು ಪ್ರಾಮಾಣಿಕವಾಗಿರ್ತೀನಿ, ನಿಯತ್ತಾಗಿರ್ತೀನಿ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಎಜುಕೇಷನ್ ರೆವಲ್ಯೂಷನ್ ಮಾಡ್ತೀನಿ, ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮಾಡ್ತೀನಿ, ಒಂದು ಯೂತ್ ರೆವಲ್ಯೂಷನ್ ಮಾಡ್ತೀನಿ. ಪ್ರಾಮಾಣಿಕವಾಗಿ ಆಡಳಿತ ಕೊಟ್ಟು ನಿಮ್ಮೆಲ್ಲರ ಸ್ವಾಭಿಮಾನವನ್ನು ಕಾಪಾಡ್ತೀನಿ, ನಿಮಗೆ ಗೌರವ ಕೊಡ್ತೀನಿ. ಒಂದು ನೆನಪಿರಲಿ, ನೀವು ಮನಸ್ಸು ಮಾಡಿದ್ರೆ ಬ್ಯಾಲೆಟ್ ಮಿಷಿನ್ ಮುಂದೆ ಹೋಗಿ 1ನೇ ಕ್ರಮ ಸಂಖ್ಯೆ ಮುಂದೆ ನೀವು ಹೋಗಿ ಹಸ್ತದ ಗುರುತಿಗೆ ಮತ ಹಾಕಿದ್ರೆ ಇನ್ನು 5 ವರ್ಷ ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿಯನ್ನು ನೀವು ನೋಡ್ತೀರಾ. ಅಭಿವೃದ್ಧಿ ಅಂದರೆ ಪ್ರತಿಪಕ್ಷದ ಥರ ಅವ್ರ ಮನೆ ಅಭಿವೃದ್ಧಿ ಅಲ್ಲ, ಜನರ ಅಭಿವೃದ್ಧಿಯನ್ನು ನೋಡ್ತೀರಾ. ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಮೈ ಡಿಯರ್ ಯಂಗ್ಸ್ಟರ್ಸ್, ಬಿ ಸ್ಟ್ರಾಂಗ್ ಇನಫ್. ಧೈರ್ಯವಾಗಿರಿ, ನೀವೇನು ಬೇಕಾದರೂ ಅಚೀವ್ ಮಾಡ್ಬೋದು. ಅಪ್ಪ ಅಮ್ಮ ಇಲ್ಲದೆ ಬಡ ಕುಟುಂಬದಿಂದ ಬಂದಿರತಕ್ಕಂಥ ನನ್ನಂಥ ಹುಡುಗನೇ ಇಷ್ಟು ದೂರ ನಡಿಬೋದಾದರೆ ನಿಮ್ಮ ಕೈಯಲ್ಲಿ ಯಾಕಾಗಲ್ಲ? ನೀವು ಮನಸ್ಸು ಮಾಡಿದ್ರೆ ಯಾಕಾಗಲ್ಲ? ಈ ಪ್ರಪಂಚದಲ್ಲಿ ನಿಮ್ಮನ್ನು ನಿಲ್ಲಿಸೋ ಶಕ್ತಿ ಒಬ್ರಿಗಿದೆ, ಅದು ಮಿರರಲ್ಲಿ ಹೋಗಿ ನೋಡ್ಕೊಳ್ಳಿ, ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಧೈರ್ಯ ಇದ್ದರೆ ಅದೊಂದು ಸಾಕು, ಅದು ಕರೆನ್ಸಿನ ಮೀರಿದ್ದು. ಕಾನ್ಫಿಡೆನ್ಸ್ ಇದ್ದರೆ ಸಾಕು, ಅದನ್ನು ಕ್ಯಾಶನ್ನು ದಾಟೋದು. ಒಂದು ಸಲ ಥಿಂಕ್ ಮಾಡಿ, 1ನೇ ಕ್ರಮ ಸಂಖ್ಯೆ ಬ್ಯಾಲೆಟ್ ಮಿಷಿನ್ ಮುಂದೆ ಹೋಗಿ. ನಿಮ್ಮ ಜೊತೆ ನಾನು ನಿಲ್ತೀನಿ. ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ, ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಹೇಳ್ತೀನಿ, ನಿಮ್ಮನ್ನು ಗೌರವದಿಂದ ನೋಡ್ಕೊತೀನಿ. ನಿಮ್ಮ ಟ್ರಾನ್ಸ್ಫರು ಮತ್ತೊಂದು ಮಗದೊಂದು ಯಾವುದಕ್ಕೆ ಆಗಲಿ ₹1 ಅಪೇಕ್ಷೆ ಮಾಡದೆ, ನಿಮ್ಮನ್ನು ವೆಯ್ಟ್ ಮಾಡಿಸ್ದೆ ಇನ್ಸ್ಟ್ಯಾಂಟಾಗಿ ಸ್ಪಂದಿಸ್ತೀನಿ. ಒಂದು ಚಾನ್ಸ್ ಕೊಡಿ ಸರ್. ಎಲ್ಲ ಯೂತ್ಸು, ಸ್ಟೂಡೆಂಟ್ಸು, ಫಸ್ಟ್ ಟೈಮ್ ವೋಟರ್ಸ್ 5,000 ಜನ ಇದ್ದೀರಾ, ಮೊದಲನೇ ಸಲ ವೋಟ್ ಹಾಕ್ತಿದ್ದೀರಾ. ಜಸ್ಟ್ ಚೆಕ್ ದ ಬ್ಯಾಕ್ಗ್ರೌಂಡ್ ಆಫ್ ಆಲ್ ದ ಕ್ಯಾಂಡಿಡೇಟ್ಸ್. ಅಖಾಡದಲ್ಲಿರೋ ಎಲ್ಲರ ಬಗ್ಗೆ ತಿಳ್ಕೊಳ್ಳಿ, ಅವ್ರ ಹಿನ್ನೆಲೆ ತಿಳ್ಕೊಳ್ಳಿ, ಅವ್ರ ಸರ್ವಿಸ್ ತಿಳ್ಕೊಳ್ಳಿ. ನಿಮ್ಗೆ ಯಾರಿಗೆ ಬೆಟರ್ ಅನಿಸಿದ್ರೆ ಅವ್ರಿಗೆ ವೋಟ್ ಹಾಕಿ. ನಾನು ಹೇಳೋದು ಇಷ್ಟೇ, ಮೈ ಡಿಯರ್ ಯಂಗ್ಸ್ಟರ್ಸ್, ಒಂದು ಬದಲಾವಣೆಗೋಸ್ಕರ ಬಂದಿದ್ದೀನಿ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕಾಮನ್ ಮ್ಯಾನ್ಗೆ ಒಳ್ಳೆ ಚಿಕಿತ್ಸೆ ಸಿಗಬೇಕು ಅನ್ನೋದು ನನ್ನ ಕನಸು. ಸರ್ಕಾರಿ ಶಾಲೆಗಳ ಮಕ್ಕಳು ತುಂಬ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನನ್ನ ಆಸೆ. ನಾನು ಇವತ್ತು ಹೇಳ್ತೀನಿ, ಮುಂದಿನ 5 ವರ್ಷದಲ್ಲಿ ಮಿನಿಮಮ್ 100 ಜನ IAS ಆಫೀಸರ್ಸ್ನ, 1,000 ಜನ ಡಾಕ್ಟರ್ಸ್ನ, 2-3 ಸಾವಿರ ಜನ ಇಂಜಿನಿಯರ್ಸ್ನ ನನ್ನ ಕಾನ್ಸ್ಟಿಟ್ಯೂನ್ಸಿಯಿಂದ ಆಚೆ ತರ್ತೀನಿ. ನಾನು ದೊಡ್ಡ ದೊಡ್ಡ ಕಂಪ್ನಿಗಳು ತರ್ತೀನಿ, ಲಕ್ಷಾಂತರ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಸುಳ್ಳು ಹೇಳಲ್ಲ ಬೇರೆಯವ್ರು ಹೇಳ್ದಂಗೆ. ನಾನು ನಿಮಗೆ ಕಂಪ್ನಿಗಳು ಕಟ್ಟಿ ನೀವೇ ಓನರ್ಗಳಾಗಬೇಕು, ಆ ರೇಂಜ್ಗೆ ನಿಮ್ಮನ್ನು ನಾನು ಬೆಳೆಸ್ತೀನಿ, ಟ್ರೈನ್ ಮಾಡ್ತೀನಿ. ನಿಮ್ಮ ತಂದೆ ತಾಯಿ ನಿಮ್ಮನ್ನು ಸಾಕಿ ಬೆಳೆಸಿದರೆ, ನಾನೊಂದು ಶಾಸಕನಾಗಿ ನಿಮ್ಮನ್ನು ಜವಾಬ್ದಾರಿಯಿಂದ ಕಾಪಾಡ್ಕೊತೀನಿ. ನಾನು ಪ್ರಾಮಾಣಿಕವಾಗಿರ್ತೀನಿ. ನಾನು ಸಂಪಾದಿಸಿರೋ ₹1 ನಿಮ್ಮ ಮುಂದೆ ಲೆಕ್ಕ ಇಡ್ತೀನಿ. ಪ್ರತಿ ವರ್ಷ ನಾನು ಆಸ್ತಿ ಘೋಷಣೆ ಮಾಡ್ತೀನಿ. ನನಗೆ ಹೆಂಗೆ ಬಂತು ಅನ್ನೋದು ನಿಮಗೆ ಹೇಳ್ತೀನಿ. ನಾನು ಪ್ರಾಮಾಣಿಕವಾಗಿರ್ತೀನಿ. ನಿಮ್ಮ ನಂಬಿಕೆನೇ ನನಗೆ ದೊಡ್ಡ ಗಿಫ್ಟು. ದಯವಿಟ್ಟು ಆಶೀರ್ವದಿಸಿ. ಕ್ರಮ ಸಂಖ್ಯೆ 1, ಪ್ರದೀಪ್ ಈಶ್ವರ್.